ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆಟಿಸಮ್ ಮತ್ತು ಆಟಿಸಮ್ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಆಟಿಸಮ್ ಅಂದರೆ ಏನು ಅಂತ ನಾನು ನಿಮಗೆ ಫಸ್ಟ್ ಹೇಳ್ತೀನಿ. ಆಟಿಸಮ್ ಅಂದರೆ ನಮ್ಮ ಲೋಕದಲ್ಲೇ ತಾವು ಕಳೆದೋಗಿರೋದು, ಯಾರು ನಮ್ಮ ಹೆಸರನ್ನು ಕರೆದಾಗ ತಿರುಗಿ ನೋಡದೇ ಇರೋದು, 2-3 ಸರಿ ಒಂದು ವರ್ಷದ ಮೇಲ್ಪಟ್ಟ ಮಗುಗೆ ನಾವು ಕರೆದಾಗ ತಿರುಗಿ ನೋಡದೇ ಇರೋದು, ಅದನ್ನು ನಾವು ಸ್ವಲೀನತೆ ಅಂತ ಹೇಳ್ಬೋದು. ಅವ್ರದ್ದೇ ಲೋಕದಲ್ಲಿ ಅವ್ರು ಕಳೆದೋಗಿರ್ತಾರೆ. ಮತ್ತು ಸಂವಹನದ ಕೊರತೆ ಅಂದರೆ ಅಪ್ಪನ ಅಪ್ಪ ಅಂತ ಕರೆಯೋದಾಗಲಿ, ಅಮ್ಮನ ಅಮ್ಮ ಅಂತ ಕರೆಯೋದಾಗಲಿ, 1 ವರ್ಷದ ಮೇಲ್ಪಟ್ಟೆ 1.5 ವರ್ಷಕ್ಕಾದರೂ ಆ ಥರ ಮೀನಿಂಗ್ಫುಲ್ ಆಗಿರೋ ಪದಗಳನ್ನ ಮಕ್ಕಳು ಬಳಸೋಕ್ಕೆ ಶುರು ಮಾಡ್ತಾರೆ. ಆಟಿಸಮ್ ಇರೋ ಮಕ್ಕಳಲ್ಲಿ ಇದು ಸಾಧ್ಯವಾಗೋದಿಲ್ಲ. ಸೊ ಇದಕ್ಕೆ ಆಟಿಸಮ್ ಅಂತ ಹೇಳ್ತಾರೆ. ಆಟಿಸಮು ಕೆಲವು ಸರಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದ ಬರುತ್ತೆ. ಮತ್ತು ಕೆಲವು ಸತಿ ಈ ಸ್ಕ್ರೀನ್ ಟೈಮ್ ಕೊಟ್ಬಿಟ್ಟು ಮಾತನ್ನು ನಾವು ಕಡಿಮೆ ಮಾಡಿದಾಗ ಆಟಿಸಮ್ದು ಕೆಲವು ಲಕ್ಷಣಗಳು ನಾರ್ಮಲ್ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ವರ್ಚುವಲ್ ಆಟಿಸಮ್ ಅಂತ ಕರೀತಾರೆ. ಅದ್ರ ಬಗ್ಗೆ ಇನ್ನು ಮುಂದಕ್ಕೆ ವಿಡಿಯೋಲಿ ಹೇಳ್ತಾ ಬರ್ತೀನಿ. ಈಗ ಸದ್ಯಕ್ಕೆ ಲಕ್ಷಣಗಳ ಬಗ್ಗೆ ಮಾತ್ರ ಮಾತಾಡೋಣ. ಮತ್ತು ಇನ್ನೊಂದೇನಂತ ಅಂದರೆ ಆಟಿಸಮ್ಮು 100 ಜನರಲ್ಲಿ 100 ಮಕ್ಕಳನ್ನು ತಗೊಂಡಾಗ 4 ಗಂಡು ಮಕ್ಕಳಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಮತ್ತು ಹಾಗೆಯೇ 100 ಮಕ್ಕಳನ್ನು ತಗೊಂಡಾಗ 1 ಹೆಣ್ಣು ಮಗುವಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಸೊ ಆಟಿಸಮ್ಮು ಗಂಡು ಮಕ್ಕಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದು. ಈಗ ಆಟಿಸಮ್ ಲಕ್ಷಣಗಳ ಬಗ್ಗೆ ಮಾತಾಡೋಣ. ಸೊ ಆಟಿಸಮ್ ಅನ್ನೋದು ತುಂಬ ದೊಡ್ಡ ಸ್ಪೆಕ್ಟ್ರಮ್ಮು. ಅದರಲ್ಲಿ ಎಷ್ಟೊಂದು ಲಕ್ಷಣಗಳು ಬರುತ್ತೆ. ಅದರಲ್ಲಿ ನಾನು ಮುಖ್ಯವಾಗಿ ನಾವು ಯಾವುದನ್ನು ನೋಡಬೇಕು ಅನ್ನೋದನ್ನ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಆಟಿಸಮ್ ಲಕ್ಷಣಗಳು ಮಾತಾಡೋಕ್ಕಿಂತ ಮುಂಚೆ ನಾನು ಒಂದೆರಡು ಮಾತು ಬರದೇ ಇದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಹೇಳ್ದಂಗೆ ಆಟಿಸಮ್ ಅಂದರೆ ಹೆಸರು ಕರೆದ್ರೂ ರೆಸ್ಪಾನ್ಸ್ ಟು ನೇಮ್ ಕಾಲ್ ಇರೋದಿಲ್ಲ ಮಕ್ಕಳಲ್ಲಿ ಅಂತ ಹೇಳಿದೆ. ಅಕಸ್ಮಾತ್ ಮಕ್ಕಳಿಗೆ ಕಿವಿಯಲ್ಲಿ ಪ್ರಾಬ್ಲಮ್ ಇದ್ದು ಕಿವಿ ಕೇಳಿಸ್ದೇ ಇರುವಾಗ ಅವರು ಖಂಡಿತ ತಿರುಗಿ ನೋಡಲ್ಲ. ಹಾಗಂತ ಅವರಿಗೆ ಆಟಿಸಮ್ ಇದೆ ಅಂತಲ್ಲ. ಸೊ ಇದನ್ನು ನಿಮಗೆ ಆಟಿಸಮ್ ಮಗು ಅಂದರೆ ಈಗ ಹೆಸರು ಕರಿತಾ ಇದ್ದರೂ ತಿರುಗಿ ನೋಡ್ತಿಲ್ಲ ಅಂತ ನಿಮಗೆ ಗೊತ್ತಾದಾಗ ನೀವು ಇದು ಡಾಕ್ಟ್ರಿಗೆ ತೋರಿಸಿದಾಗ ಅವರು ಬೇರಾ ಟೆಸ್ಟ್ ಅಂತ ಹೇಳ್ತಾರೆ. ಈಗ ಬೇರಾ ಅಂತಂದರೆ ಹಿಯರಿಂಗ್ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಕಿವಿ ಸರಿಯಾಗಿ ಕೇಳಿಸ್ತಿದೆಯೋ ಇಲ್ವೋ ಅನ್ನೋದನ್ನ ಒಂದು ಟೆಸ್ಟ್ ಮಾಡ್ತಾರೆ. ಅದನ್ನು ಬೇರಾ ಅಂತ ಹೇಳ್ತಾರೆ. ಈಗ ನಾನು ಮೈಸೂರವಳಾಗಿರೋದ್ರಿಂದ ನನಗೆ ಮೈಸೂರಲ್ಲಿ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆಯುಷ್ ಅಂತ ಕರೀತಾರೆ, ಅಲ್ಲಿ ಈ ಟೆಸ್ಟ್ನ ಮಾಡ್ತಾರೆ. ಅಲ್ಲಿ ನಾವು ಈ ಟೆಸ್ಟ್ನ ಮಾಡಿಸ್ಕೊಬೋದು. ಮತ್ತು ಬೆಂಗಳೂರಲ್ಲಿ ನೀವು ಇದನ್ನೇ ಮಾಡಿಸ್ತೀರಾ, ನಿಮ್ಮ ಮಗುಗೆ ಕಿವಿ ಕೇಳಿಸ್ತಿದೆಯೋ ಇಲ್ವೋ ಅಂತ ನೀವು ನೋಡಬೇಕು ಅಂತಂದರೆ ನೀವು ಬೆಂಗಳೂರಲ್ಲಿ ನಿಮ್ಹಾನ್ಸಲ್ಲಿ ನೋಡ್ಬೋದು. ಮತ್ತು ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಲ್ಲೂ ಕೂಡ ನೀವು ಬೇರೆ ಟೆಸ್ಟ್ನ ನೀವು ಕೇಳಿ ಇನ್ಫಾರ್ಮೇಷನ್ ಪಡ್ಕೊಂಡು ಮಾಡಿಸ್ಬೋದು. ಇದರಲ್ಲಿ ನಿಮ್ಮ ಮಗುಗೆ ಕಿವಿ ಕೇಳಿಸ್ತಾ ಇದ್ದರೆ ಅದಕ್ಕೆ ಹಿಯರಿಂಗ್ ಏಡ್ನ ಪ್ರೊವೈಡ್ ಮಾಡಿ ಅದರ ಮೂಲಕ ಅವರಿಗೆ ಹಿಯರಿಂಗ್ ಇಶ್ಯೂಸ್ ಇದ್ದರೆ ಅದು ಸಾಲ್ವ್ ಆಗುತ್ತೆ. ಇನ್ನೊಂದೇನಂತಂದರೆ ಕೆಲವು ಮಕ್ಕಳಿಗೆ ನಾಲ್ಗೆ ಇಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಈ ಅಂಗಳಿಗೆ. ಸೊ ಅದರಿಂದ ಅವ್ರಿಗೆ ಆಡಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಅದನ್ನ ಟಂಗ್ ಟೈ ಅಂತ ಕರೀತಾರೆ. ಸೊ ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ನೀವು ಸ್ಮಾಲ್ ಸರ್ಜರಿ ಮೂಲಕ ಡಾಕ್ಟರ್ಸು ಅದನ್ನು ರಿಸಾಲ್ವ್ ಮಾಡ್ತಾರೆ. ಸೊ ಇವೆರಡೂ ಇಲ್ಲದೇ ಹಾಗೇ ಮಗುಗೆ ಕೇಳಿಸ್ತಿಲ್ಲ ಅಂದಾಗ ಮಾತ್ರ ನೀವು ಆಟಿಸಮ್ದು ಲಕ್ಷಣಗಳನ್ನ ಚೆಕ್ ಮಾಡಬೇಕಾಗತ್ತೆ. ಕೆಲವು ಸತಿ ಮಕ್ಕಳು ಲೇಟಾಗಿ ಮಾತಾಡ್ತಾರೆ. ಅವ್ರ ಫ್ಯಾಮಿಲಿಯಲ್ಲೇ ಯಾರು ಲೇಟಾಗಿ ಇರೋದಿದ್ದರೆ ಅವರು ಕೂಡ ಕೆಲವು ಸರಿ 4 ವರ್ಷ 5 ವರ್ಷಕ್ಕೆಲ್ಲ ಮಕ್ಕಳು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಅದನ್ನು ನಾವು ಲೇಟ್ ಟಾಕರ್ಸ್ ಅಂತ ಕರಿಬೋದು ಅಥವಾ ಸ್ಪೀಚ್ ಡಿಲೇ ಇತ್ತು ಅಂತ ಹೇಳ್ಬೋದು. ಬಟ್ ಆಟಿಸಮ್ ಲಕ್ಷಣಗಳು ಇರೋ ಮಕ್ಕಳಿಗೆ ಸ್ವಲ್ಪ ಮಾತು ಬರೋದು ಡಿಲೇ ಇರುತ್ತೆ. ಸೊ ಹಾಗಾಗಿ ಆಟಿಸಮ್ದು ಲಕ್ಷಣಗಳನ್ನ ನಾವು ನೋಡಿದ್ರೆ ನಮ್ಮ ಮಕ್ಕಳಲ್ಲಿ ಆವಾಗ ನಮಗೆ ಆಟಿಸಮ್ ಲಕ್ಷಣಗಳು ಯಾವುದು, ಸ್ಪೀಚ್ ಡಿಲೇ ಲಕ್ಷಣಗಳು ಯಾವುದು ಅನ್ನೋದನ್ನ ನೀವೇ ತಿಳ್ಕೊಬೋದು. ಈಗ ಆಟಿಸಮ್ ಲಕ್ಷಣಗಳು ಅಂತ ಬಂದಾಗ ನಿಮಗೆ ನಾನು ಹೇಳೋ ಲಕ್ಷಣಗಳನ್ನ ನೀವು ನೋಡಬಹುದು. ಇನ್ನೊಂದೇನು ಅಂತಂದರೆ ಒಂದು ಟೂಲ್ ಇದೆ, MChat ಅಂತ ಬರುತ್ತೆ ಗೂಗಲಲ್ಲಿ. MChat ಅಂತ ಕೊಟ್ಟಾಗ ಅದು ಒಂದಷ್ಟು ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಆನ್ಸರ್ ಮಾಡಿದಾಗ ಅಟ್ ದ ಎಂಡ್ ನಿಮಗೆ ನಿಮ್ಮ ಮಗು ಆಟಿಸಮ್ ಸ್ಪೆಕ್ಟ್ರಮಲ್ಲಿರೋ ರಿಸ್ಕಲ್ಲಿ ಇದೆಯಾ ಇಲ್ವೋ ಅನ್ನೋದನ್ನ ಅದು ಕ್ಲಾರಿಟಿ ಕೊಡುತ್ತೆ. ಅದೇ ಲಕ್ಷಣಗಳನ್ನ ನಾನೀಗ ಪಟ್ಟಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗುವಲ್ಲೂ ನಾನು ಏನು ಕಂಡೆ ಮತ್ತು ನಾನೀಗ ಎಲ್ಲೆಲ್ಲಿ ಥೆರಪಿ ಕೊಡಿಸಿದ್ದೀನಿ ಅಲ್ಲೆಲ್ಲ ನನಗೆ ಎಷ್ಟು ಮಾಹಿತಿ ಸಿಕ್ಕಿದೆ ಅದ್ರ ಮೇಲೆ ಆ ಲಕ್ಷಣಗಳನ್ನ ನಾನು ಲಿಸ್ಟ್ ಮಾಡಿಕೊಂಡು ನಾನು ನಿಮಗೆ ಈಗ
ಹೇಳ್ತಾ ಬರ್ತೀನಿ. ಇದ್ರ ಮೂಲಕನೂ ನೀವು ಅದೇ ಚಾರ್ಟೇ ತೊಗೋಬೇಕು, ಅದ್ರ ಮೂಲಕನೇ ನೋಡಬೇಕು ಅಂತಿಲ್ಲ. ಈ ಲಕ್ಷಣಗಳು ಯಾವ್ದಾದ್ರು ನಿಮ್ಮ ಮಕ್ಕಳಲ್ಲಿ ಕಂಡು ಬಂದಲ್ಲಿ ನೀವು ನಿಮ್ಮ ಪೀಡಿಯಾಟ್ರಿಷನ್ಗೆ ನೀವು ತೋರಿಸ್ಬೋದು. ಆಮೇಲೆ ನೀವು ಐಶಲ್ಲಿ ಅಥವಾ ನಿಮ್ಹಾನ್ಸಲ್ಲಿ ಅಸೆಸ್ಮೆಂಟ್ ಮಾಡ್ಬೋದು. ನಾನು ಮೈಸೂರು, ಬೆಂಗಳೂರಲ್ಲಿ ಅಷ್ಟೇ ನನಗೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಗೊತ್ತಿರೋದು. ಸೊ ಕರ್ನಾಟಕದ ಬೇರೆ ಕಡೆ ಎಲ್ಲ ಈ ಥರ ಇದ್ರ ಬಗ್ಗೆ ಎಲ್ಲಿ ಅಸೆಸ್ಮೆಂಟ್ ಮಾಡ್ತಾರೆ ಆಟಿಸಮ್ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನಿಮಗೆ ತಂದೆ ತಾಯಿಗಳಿಗೆ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿ. ಸೊ ದಟ್ ಬೇರೆಯವ್ರು ಯಾರು ಈ ಬ್ಲಾಗ್ ನೋಡ್ತಾ ಇದ್ದರೆ ಅವರಿಗೆ ಅದರಿಂದ ಸಹಾಯ ಆಗುತ್ತೆ.